ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕುಮಾರಸ್ವಾಮಿ ಅವರು ಕೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ನಾಯಕರುಗಳು ಆಕ್ರೋಶವನ್ನು ಹೊರಹಾಕಿದ್ರು. ಸಿಎಂ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಗಂಭೀರ ಆರೋಪಗಳಿದೆ. ಲೋಕಾಯುಕ್ತ ಚಾರ್ಜ್ ಶೀಟ್ನಲ್ಲಿ ಈ ಬಗ್ಗೆ ಉಲ್ಲೇಖಿಸಿದೆ. ಲೋಕಾಯುಕ್ತ ತನಿಖಾ ಸಂಸ್ಥೆ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಈ ಕೇಸ್ನಲ್ಲಿ ಕೇಳಿದ್ದಾರೆ. ಭ್ರಷ್ಟಾಚಾರ ಆರೋಪ ಹೊತ್ತವರು ಕೇಂದ್ರ ಮಂತ್ರಿಯಾಗಿ ಮುಂದುವರಿಬಹುದಾ? ಹೀಗೊಂದು ಪ್ರಶ್ನೆಯನ್ನ ಪೊನ್ನಣ್ಣ ಅವರು ಎತ್ತಿದ್ದಾರೆ. ವಿನಯ್ ಗೋಯಲ್ ಫ್ರಾಡ್ ಗಣಿಗೆ ಅರ್ಜಿಯೇ ಹಾಕಿರಲಿಲ್ಲ, ಕುಮಾರಸ್ವಾಮಿ ಅವನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನನ್ನ ವಿರುದ್ಧ ಕೇಸು ಸುಪ್ರೀಂನಲ್ಲಿ ಐತೆ, ಇವ್ರು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಪ್ರಾಸಿಕ್ಯೂಷನ್ ಯಾಕೆ ಕೇಳ್ತಾ ಇದ್ದಾರೆ? ಇಲ್ಲ, ನಾವು ಯಾಕೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ? ತನಿಖೆ ಮಾಡ್ತಾ ಇರೋರು ಯಾರು? ಸುಪ್ರೀಂ ಕೋರ್ಟ್ನಲ್ಲಿಲ್ಲ ಪ್ರಕರಣ. ಸುಪ್ರೀಂ ಕೋರ್ಟ್ನವರು ಸಮಾಜ ಪರಿವರ್ತನ್ ಕೇಸ್ನಲ್ಲಿ ಗಂಭೀರವಾದಂಥ ಆರೋಪಗಳಿದೆ. ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಗಂಭೀರ ಆರೋಪಗಳಿದೆ. ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚಿಸಿ ತನಿಖೆಗೆ ಒಳಗೊಳಿಸಿ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಆರ್ಡರ್ ಇನ್ 2017. 3 ತಿಂಗಳ ಒಳಗಡೆ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ. SIT ಅನ್ನು ಲೋಕಾಯುಕ್ತ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ IG ರ್ಯಾಂಕ್ ಆಫೀಸರ್ ಇಸ್ ಹೆಡಿಂಗ್ ದ SIT. ಅವರು ತನಿಖೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ರಾಜ್ಯಪಾಲರಿಗೆ ಒಂದು ಅನುಮಾನ ಬಂದಾಗ ಸಹಜವಾಗಿ ಅದನ್ನು ಅನುಮತಿ ಕೊಡುವಂತಹ ಪ್ರಕ್ರಿಯೆಗಳಾಗುತ್ತೆ. ಈಗ ಕುಮಾರಸ್ವಾಮಿಯವರ ವಿಷಯದಲ್ಲಿ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಖಂಡಿತ ದಿವ್ಯ ಜ್ಯೋತಿ, ಯಾಕಂದರೆ ಆ ರೀತಿ ದೂರು ಬಂದಾಗ ಅದನ್ನ ಪರಿಶೀಲನೆ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಮಾಡ್ತಿದ್ದ ಆರೋಪ ಏನು ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೊಟ್ಟಂಥ ಪ್ರಾಸಿಕ್ಯೂಷನ್ ಅನುಮತಿ ದೂರನ್ನ ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟು ಆ ನಂತರದಲ್ಲಿ ಒಂದು 2 ವಾರದೊಳಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಅದೇ ಕುಮಾರಸ್ವಾಮಿ ಅವರ ವಿಚಾರ ಬಂದಾಗ ಮಾಡಿರಲಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ ನವೆಂಬರ್ನಲ್ಲಿ ದೂರನ್ನ ಕೊಟ್ಟಿದ್ರು, ನವೆಂಬರ್ 23ಕ್ಕೆ ಅನ್ನುವಂಥದ್ದು. ಆದರೆ ಈಗ ಹೊಸ ಬೆಳವಣಿಗೆ ಇದು. ಈ ಆರೋಪ ಪ್ರತ್ಯಾರೋಪ ಗವರ್ನರ್ನು ಕೂಡ ಕಾಂಗ್ರೆಸ್ ನಾಯಕರುಗಳು ಹಾಗಾದ್ರೆ ಗುರಿಯಾಗಿಸಿ ಆರೋಪವನ್ನು ಮಾಡ್ತಾ ಇದ್ರು, ನೀವು ಒಬ್ಬರಿಗೆ ಒಂದು ರೀತಿಯ ಇನ್ನೊಬ್ಬರಿಗೆ ಒಂದು ರೀತಿಯ ನ್ಯಾಯವನ್ನು ತೋರಿಸ್ತೀರಾ ಅಂತ. ಆದರೆ ಈಗ ಪತ್ರವನ್ನು ಬರೆಯುವ ಮೂಲಕವಾಗಿ ಹೆಚ್ಚಿನ ವಿವರಣೆಯನ್ನು ಗವರ್ನರ್ ಕೇಳಿದ್ದಾರೆ ಅನ್ನುವಂಥದ್ದು ಲೋಕಾಯುಕ್ತದಿಂದ. ಆ ಲೋಕಾಯುಕ್ತ ವಿವರವನ್ನು ಕೊಡುವುದರ ಜೊತೆಗೆ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ ವಿಚಾರವನ್ನು ಪ್ರಸ್ತಾಪಿಸಿ ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ರಾಜ್ಯಪಾಲರಿಗೆ ಒಂದು ರೀತಿಯ ಧರ್ಮ ಸಂಕಟ ಶುರು ಆಯಿತು ಅನ್ನುವಂಥದ್ದು ಪ್ರಶ್ನೆ, ಮತ್ತು ಅದೇ ಕಾರಣಕ್ಕಾಗಿ ಅನಿವಾರ್ಯವಾಗಿ ಮತ್ತೊಮ್ಮೆ ವಿವರಣೆಯನ್ನು ಕೇಳಿದ್ರ ಅನ್ನುವಂಥ ಪ್ರಶ್ನೆ ಆಗುತ್ತೆ. ಜೊತೆಗೆ ಲೋಕಾಯುಕ್ತದಿಂದ ಪ್ರತಿಕ್ರಿಯೆ ಬರುವಾಗ ಮತ್ತೊಮ್ಮೆ ಅನುಮತಿ ಕೇಳೋದ್ರಿಂದ ಸಹಜವಾಗಿ ಇದಕ್ಕೆ ಏನು ಪ್ರತಿಕ್ರಿಯಿಸ್ತಾರೆ ರಾಜ್ಯಪಾಲರು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಹಾಗೇನಾದರೂ ಅನುಮತಿ ಕೊಡಲಿಕ್ಕೆ ಮುಂದಾದರೆ ಇನ್ನೊಂದು ಸ್ಟೆಪ್ಪನ್ನು ಮುಂದೆ ಇಟ್ಟಂಗಾಗುತ್ತೆ ಅವರು. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಹಜವಾಗಿ CM ಫೇಸ್ ಮಾಡುವಂಥ ಪರಿಸ್ಥಿತಿಯನ್ನು ಕೇಂದ್ರ ಸಚಿವರು ಕೂಡ ಆಗಿರುವಂಥ ಕುಮಾರಸ್ವಾಮಿ ಅವರು ಫೇಸ್ ಮಾಡ್ತಾರಾ ಅನ್ನುವಂಥ ಸಹಜವಾದ ಕುತೂಹಲ ಮೂಡಿಸುವಂಥ ಬೆಳವಣಿಗೆ ಕೂಡ ಹೌದು ಇದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.